ಸಿಂಹರಾಶಿ ಪ್ರೇಮಿಗಳಿಗೆ ಸುದಿನ. ಆದರೆ ಸಮಯವನ್ನು ದಿನವನ್ನು ವ್ಯರ್ಥ ಮಾಡಿಕೊಳ್ಬೇಡಿ, ಹಾಳು ಮಾಡಿಕೊಳ್ಬೇಡಿ. ಸಮಾಜಕ್ಕೆ ಉತ್ತಮವಾದಂತಹ ಸಂದೇಶವನ್ನು ಕೊಡಿ. ಸಮಾಜ ನಿರೀಕ್ಷೆ ಮಾಡುವಂತಹ ರೀತಿಯಲ್ಲಿ ನಡೆದುಕೊಳ್ಳಿ. ನಿಮ್ಮ ಗೌರವವನ್ನು, ಕುಟುಂಬದ ಗೌರವವನ್ನು ನೀವೇ ಕಾಪಾಡಬೇಕಾದಂಥದ್ದು. ಆ ಎಚ್ಚರ ನಿಮ್ಮಲ್ಲಿರಲಿ ಅನ್ನುವಂಥದ್ದು. ಕುಟುಂಬದಲ್ಲಿ ಹಲವಾರು ದಿವಸಗಳಿಂದ ನೆರವೇರದೇ ಇರತಕ್ಕಂತಹ ಕೆಲವು ಕೆಲಸಗಳು ಈ ದಿವಸ ಆಗಬಹುದು ಅನ್ನುವಂತಹ ಸೂಚನೆ ಇದೆ. ಹಣ, ವಸ್ತ್ರ ಇತ್ಯಾದಿಗಳು ನಿಮ್ಮ ಮನಸ್ಸಿಗೆ ಸಕಾಲದಲ್ಲಿ ದೊರಕಿ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಅಮೂಲ್ಯವಾದಂತಹ ಗ್ರಂಥ ಸಂಪಾದನೆ, ಓದಿನ ಕಡೆಗೆ ನಿಮ್ಮ ಆಕರ್ಷಣೆ ಇವೆಲ್ಲವೂ ಕೂಡ ಮನಸ್ಸಿಗೆ ನಿಜವಾದಂತಹ ಆನಂದವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ನಿಮಗೆ ಏನೇ ಒತ್ತಡಗಳು ಇದ್ದರೂ ಕೂಡ ಆಗಬೇಕಾದಂತಹ ಕೆಲಸಕ್ಕೆ ಗಮನವನ್ನು ಹರಿಸಿ. ಯಾವ ಕೆಲಸ ಮುಖ್ಯ ಇದೆಯೋ ಅಲ್ಲವೋ, ನಿಮ್ಮ ಗುರಿ ಸಾಧನೆ ಏನಿದೆಯೋ ಆ ಕಡೆಗೆ ಗಮನ ಹೋಗಲಿ. ಸ್ನೇಹಿತರ ಕೆಲಸವನ್ನು ನೀವು ಮಾಡಿಕೊಡ್ದಲೇ ಏನೋ ಅವರಿಗೆ ಬೇಸರವನ್ನು ಉಂಟು ಮಾಡ್ತೀರಿ ಅನ್ನುವಂಥದ್ದು. ನಿಮ್ಮ ಒತ್ತಡದಲ್ಲಿ ಅವರ ಕೆಲಸವನ್ನು ಮಾಡಿಕೊಡೋದಕ್ಕೆ ಆಗದೇ ಇರ್ಬೋದು. ಸರಿಯಾದಂತಹ ವಿಚಾರವನ್ನು ಅವರಿಗೆ ತಿಳಿಸಿ ಅನ್ನುವಂಥದ್ದು. ಈಶ್ವರನ ಪ್ರಾರ್ಥನೆಯನ್ನು ಮಾಡಿ. ಶುಭವಾರ. ಕನ್ಯಾ ರಾಶಿ, ದೂರದಿಂದ ಬರತಕ್ಕಂತಹ ಅಶುಭ ವಾರ್ತೆ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಬೇಸರವನ್ನು, ನೋವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಮಾನಸಿಕವಾಗಿ ಸ್ವಲ್ಪ ಹಿಂಸೆಯನ್ನು ಅನುಭವಿಸ್ತೀರಿ. ಭಾವನಾತ್ಮಕವಾದಂತಹ ಸಂಬಂಧವನ್ನು ಹೊಂದಿರತಕ್ಕಂಥವ್ರಿಗೆ ಆಘಾತವಾಗ್ತಕ್ಕಂಥದ್ದು. ಇಂಥ ಕೆಲಸ ನಡೆಯುತ್ತಾ, ಹೀಗೂ ಮೋಸ ಮಾಡ್ತಾರಾ, ಇವೆಲ್ಲ ಮನಸ್ಸಿಗೆ ಯೋಚನೆಗೆ ಬರುವಂಥದ್ದಾಗತ್ತೆ. ಹಿರಿಯರ ಸಂಗಾತಿಯ ಮಾತಿಗೆ ಬೆಲೆಯನ್ನು ಕೊಡಬೇಕು. ಇಲ್ಲದೇ ಇದ್ದರೆ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕಂಥದ್ದು ಸಿಕ್ಕೋದಿಲ್ಲ. ಯಾವಾಗ ಹಿರಿಯರು, ಸಂಗಾತಿಗಳು ನಿಮ್ಮ ಮಾತಿಗೆ ಏನೋ ಒಂದು ಪರಿಹಾರವನ್ನು, ಸಲಹೆಯನ್ನು ಕೊಡ್ತಾರೋ ಆ ಮಾತನ್ನು ನೀವು ಅನುಸರಿಸಿದರೆ, ಗೌರವಿಸಿದರೆ ನಿಮ್ಮ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಾಗಬಹುದು. ಮಾತು ನಿಮಗೆ ತೊಂದರೆಯನ್ನು ಮಾಡುವಂಥದ್ದು. ಯಾವುದೋ ವ್ಯವಹಾರದಲ್ಲಿ ಮನಸ್ಸಿಗೆ ಬಂದ ಹಾಗೆ ನಿಮ್ಮಿಷ್ಟದಂತೆ ಮಾತನ್ನಾಡ್ತೀರಿ, ಅದು ವ್ಯಾವಹಾರಿಕವಾಗಿ ಕಷ್ಟವಾಗುತ್ತೆ ಎನ್ನುವಂಥದ್ದು. ಶತ್ರುಗಳ ಆಕ್ರಮಣದ ಸೂಚನೆ ಇದೆ. ತಾಳ್ಮೆ ಇರಲಿ. ನೀವು ಹಾಗೆ ಮಾಡಿಬಿಟ್ರೆ ಅದು ಎಲ್ಲಿಗೋ ಹೋಗಿ ನಿಂತುಕೊಳ್ತಕ್ಕಂತಹ ಒಂದು ಘಟನೆ. ಪ್ರಯಾಣ ತುಂಬ ಆಯಾಸವನ್ನು ಉಂಟು ಮಾಡುತ್ತೆ. ದೇವರನ್ನು ದೂಷಣೆ ಮಾಡ್ತಕ್ಕಂತಹ ಸ್ಥಿತಿಗೆ ನೀವು ಬರಬಹುದು. ಮಾನಸಿಕವಾಗಿ ಅಷ್ಟು ರೋಷ, ಆವೇಶ ನಿಮ್ಮನ್ನು ಕಾಡುವಂಥದ್ದು ಆಗತ್ತೆ. ಪರಮಾತ್ಮನನ್ನು ತದೇಕ ಚಿತ್ತದಿಂದ ಸ್ಮರಣೆ ಮಾಡಿ ದೇವರ ಬಗ್ಗೆ ಇರುವಂತಹ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ಶುಭವಾಗಿ. ತುಲಾರಾಶಿ, ಸುಖ ಇದ್ದರೂ ಕೂಡ ಅನುಭವಿಸುವಂತಹ ಯೋಗ ಇಲ್ಲ ಅಂತ ಹೇಳಬೇಕಾದಂತಹ ದಿವಸ. ಎಲ್ಲವೂ ಇದೆ. ಏನೋ ಕಾರ್ಯದ ಒತ್ತಡವೋ, ಇನ್ನೇನೋ ಸಮಸ್ಯೆಯೋ ನಿಮಗೆ ಆ ಸುಖವನ್ನು ಅನುಭವಿಸ್ಲಿಕ್ಕೆ ಅವಕಾಶಗಳು ಆಗದೇ ಇರತಕ್ಕಂಥದ್ದು. ಕಲಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಸ್ಥಾನಮಾನಗಳು ದೊರೆಯುವಂಥದ್ದಿದೆ. ಹಿಂದೆ ಹೂಡಿಕೆ ಮಾಡಿದಂತಹ ಹಣದಿಂದ ಲಾಭ ಸಿಕ್ಕುವಂತಹ ದಿವಸ. ಮನೆಯಲ್ಲಿ ಶಾಂತಿಯ ವಾತಾವರಣ ಇದೆ. ಅದು ಕದಡದೇ ಇರುವ ಹಾಗೆ ನೀವು ನೋಡಿಕೊಳ್ಬೇಕು. ನಿಮ್ಮಿಂದ ಅಶಾಂತಿಯಾಯಿತು ಅನ್ನುವಂತಹ ಮಾತು ಬರಬಾರದು ಅಂತ ಅರ್ಥ. ಸಣ್ಣ ಆಸ್ತಿಯ ವಿಚಾರಕ್ಕೆ, ಸಣ್ಣ ಪ್ರಮಾಣದ ಆಸ್ತಿಯ ವಿಚಾರಕ್ಕೆ ಮನಸ್ತಾಪ ಹೆಚ್ಚಾಗುವಂಥದ್ದಿದೆ. ಆಲೋಚನೆ ಮಾಡಿ ಯಾವ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬಹುದು ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅಶಕ್ತರಿಗೆ, ರೋಗಿಗಳಿಗೆ ಹಣ್ಣನ್ನು ಹಂಚಿ ಪುಣ್ಯ ಸಂಚಯವನ್ನು ಮಾಡಿ. ಶುಭವಾರ. ವೃಶ್ಚಿಕ ರಾಶಿ, ನಿವೃತ್ತ ಸರ್ಕಾರಿ ನೌಕರರಿಗೆ ಸ್ವಲ್ಪ ಕಿರಿಕಿರಿ ಆಗತಕ್ಕಂತಹ ದಿವಸ ಇದು. ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ನಗರಕ್ಕೆ ಹೋಗಬೇಕು ಅಂತ ಹೇಳಿ ಅಂದ್ಕೊಳ್ಳುವಂಥವ್ರಿಗೆ ಅನುಕೂಲ ಇರುವಂಥ ದಿವಸ. ಮನೆಯಲ್ಲಿ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ. ಎಲ್ಲ ಕೆಲಸದಲ್ಲೂ ಕೂಡ ಉತ್ಸಾಹ ಅಂತಕ್ಕಂಥದ್ದು ನಿಮಗೆ ಕಾಣುವಂತಹ ದಿವಸ. ಕುಟುಂಬ ಮತ್ತು ವ್ಯವಹಾರದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾದಂತಹ ಜವಾಬ್ದಾರಿ ಹೆಚ್ಚಾಗಿರುವಂಥದ್ದಾಗತ್ತೆ. ಕಮಿಷನ್ ಏಜೆಂಟ್ಸ್ಗಳಿಗೆ ಶುಭ ಮತ್ತು ಲಾಭ ಇರುವಂತಹ ದಿವಸ. ವಿಘ್ನೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ
21 ಸಲ ಪಠನೆ ಮಾಡಿ. ನಿಮ್ಮೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀಲಿ. ಶುಭವಾಗಲಿ.